you should throw the punch. You should not push punch. ಓಕೆ ಎಲ್ಲರಿಗೆ ಪುಷ್ ಮಾಡ್ತಾರೆ, ಈ ಥರ ಪುಷ್ ಮಾಡ್ಬೋದು. ಪಂಚ್ ಹೊಡೆದ್ರೆ ಡೋಗಲ್ಲಿ ಟಚಾಗಿ ರಿಟರ್ನ್ ಬರಬೇಕು. ಸೊ ನೀವು ಯಾವತ್ತೂ ಪುಷ್ ಮಾಡಿದಾಗ ನಿಮ್ಮ ಎನರ್ಜಿ ಹೋಗುತ್ತೆ. ಪಂಚ್ ಮಾಡಿದಾಗ ಯು ಗೆಟ್ ಬ್ಯಾಕ್. ಈಗ ನಾವು ಹೊಡೆದೆ ಅಂದರೆ ಅದರಿಗೆ ರಿಬೌಂಡ್ ಬರುತ್ತೆ. ಆ ಎನರ್ಜಿನಾಗೆ ರಿಬೌಂಡ್ ಬರುತ್ತೆ. ನಾನು ಫುಲ್ ಎನರ್ಜಿ ಹಾಕಿ ನಾವು ಪಂಚ್ ಮಾಡ್ತೀನ, ಆ ಎನರ್ಜಿನಾಗೆ ಪುನಃ ರಿಟರ್ನ್ ಬರುತ್ತೆ. ಅಲ್ಲಿ ಎನರ್ಜಿ ಹೋಗಲ್ಲ ಅಲ್ಲಿ. ಓಕೆ ಇವಾಗ 100 ನನ್ನ ಪಂಚ್ ಎಲ್ಲ ಬಂದು ಒಂದು 200 ಕಿಲೋ ಪವರ್ ಎಲ್ಲ ಬರುತ್ತೆ. ಓಕೆ ಸೊ ನಾನು ಅಷ್ಟು ಕಿಲೋ ಪವರ್ ಹೊಡಿಬೇಕಾದ್ರೆ ನನಗೆ ಮಿನಿಮಮ್ 180 ಪವರ್ ನಂಗೆ ವಾಪಸ್ ಬರುತ್ತೆ. ನಾನು ಹೋಗೋದು ಎಷ್ಟು ಇಷ್ಟು. ಓಕೆ ಸೊ ನೀವು ಪುಷ್ ಮಾಡಿದರೆ ಇವಾಗ ಎಲ್ಲ ಎನರ್ಜಿ ಹೋಗುತ್ತೆ. ಇನ್ ಕೇಸ್ ಆ ಪಂಚ್ ಏನಾದರೂ ಆಪರೇಟ್ ಮಿಸ್ ಮಾಡಿಬಿಟ್ರೆ ಅಂತೂ ಫಿನಿಶ್, ನಿಮ್ಮ ಎನರ್ಜಿ ಎಲ್ಲಿಗೆ ಹೋಯ್ತು. ಓಕೆ ಸೊ ಲೆಫ್ಟ್ ಪಂಚ್, ಲೆಫ್ಟ್ ಬಂದು ತುಂಬ ಲೀಡಿಂಗ್. ಈಗ ಏಡಿ ಸಾಕೈತೆ, ನಮ್ಮ ಯಾಕಂದರೆ ಲೆಫ್ಟೇ ಬಿಡಲ್ಲ. ಲೆಫ್ಟ್ ಬಿಟ್ಟರೆ ರೈಟ್ ಬಿಡೋದು, ರೈಟ್ ಬಿಟ್ಟರೆ ಲೆಫ್ಟ್ ಬಿಡೋದು, ಆ ಥರ ಇರ್ತದೆ. ಸೊ ಲೆಫ್ಟ್ 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 ಅವಳಿಗೆ ಗೊತ್ತಾಗಲ್ಲ ಯಾವ ಪಂಚ್ ಮಾಡಿ ಗೊತ್ತಾಗ ಗೊತ್ತಾಗಲ್ಲ. ಫುಲ್ ಕನ್ಫ್ಯೂಸ್ ಆಗಿದೆ. ರೈಟ್ ಕ್ಲಿಯರ್ ಆಗಿ ಫೇಸಿಂಗ್ ಆಗುತ್ತೆ. ಓಕೆ ಏನು ಬಿಡಲ್ಲ, ಏನು ಮಾಡಬೇಕಂತಿಲ್ಲ. ಲೆಫ್ಟ್ ಲೆಫ್ಟ್ ಒಟ್ಟು ಗಾರ್ಡ್, ಕ್ಲಿಯರ್ ಗಾರ್ಡ್. ನನಗೆ ಗಾರ್ಡು ಆಯಿತು, ಅವಳಿಗೆ ಬಿತ್ತು. ಈ ಕಡೆ ಬಂದರೆ ಫೌಲ್ ಅಂತ ಕೇಳ್ಬೋದು, ಈ ಕಡೆ ಫೌಲ್ ಅಲ್ಲ, ಅದು ವೇಸ್ಟ್ ಇದೆ, ಯೂಸ್ಲೆಸ್. ಇದೆಲ್ಲ ಗಾಡಿಗೆ ಹೊಡೆಯೋ ಪಂಚ್. ಓಕೆ ಸೊ ಇದು ಬಂದರೆ ನಿಮಗೆ ಮೇಜರ್ ಫಾಲ್ ಬ್ಯಾಕ್ ಸೈಡ್ ಇಲ್ಲಿ ಇದೆಲ್ಲ ಈ ಸ್ಪಾಟ್ ಕಿಡ್ನಿ ಇಲ್ಲಿ ಬಂದು ಹೊಡೆಯೋದು ನಿಮಗೆ ಮೈನರ್ ಫಾಲ್. ಇದು ಎರಡು ಮೇನ್ ಫಾಲ್ಸ್ ಇರುತ್ತೆ. ಮತ್ತು ಅಂಡರ್ ದಿ ಬೆಲ್ಟ್. ಓಕೆ ಬಿಲೋ ದಿ ಬೆಲ್ಟ್ ಹೊಡೆದ್ರೆ ಅದು ಫಾಲ್. ಈ 3 ಫಾಲಿಂದ ನಿಮಗೆ ಡಿಸ್ಕ್ವಾಲಿಫಿಕೇಶನ್ ಇದೆ. ಎಕ್ಸ್ಕ್ಯೂಸ್ ಏನಾಗ್ತದೆ ಲೆಫ್ಟ್ ಕಾಣಿಸಿದೆ ಎಲ್ರಿಗೂ. ಲೆಫ್ಟ್ ಆಗಬೇಕಾದ್ರೆ ಈ ಥರ ಲೆಫ್ಟ್ ಹೊಡಿಬೇಕಾದ್ರೆ ನೋಡಿ, ನಾನು ಲೆಫ್ಟ್ ಹೊಡಿಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರದ್ದು ನಿಮ್ಮದು ಬೇಸಿಕ್ಸ್ ಹೇಗೆ ಬರುತ್ತೆ, ಲೆಫ್ಟ್ ಬರುತ್ತೆ, ಈ ಥರ ಬರುತ್ತೆ ಲೆಫ್ಟ್ ಸೈಡ್. ಸೊ ಇದಿಷ್ಟು ಓಪನ್ ಸೆಕ್ಟರ್ ಬರುತ್ತೆ. ಓಕೆ ಸೊ ನೀವು ಈಗಲೇ ಕಾನ್ಸಂಟ್ರೇಟ್ ಮಾಡಿ, ಫಸ್ಟ್ ಪಂಚ್ ಹೊಡೆಯೋದು ಮುಂಚೆನೇ ಕಾನ್ಸಂಟ್ರೇಟ್ ಮಾಡಿ. ಓಕೆ ನೀವು ಪಂಚ್ ಹೋಗ್ಬೇಕಾದ್ರೆ ಇದು ಕವರ್ ಆಗಿರಬೇಕು, ಶೋಲ್ಡರ್ ರೈಸ್ ಆಗಿ ಇಲ್ಲಿಂದ ಪಂಚ್ ಹೋಗ್ಬೇಕು, ಶೋಲ್ಡರಿಂದ ಪಂಚ್ ಹೋಗ್ಬೇಕು, ಚಿನ್ ಡೌನ್ ಆಗಿರಬೇಕು. ಓಕೆ ಬಾಡಿ ಕ್ರಾಸ್ ಇರಬೇಕು, ಇಲ್ಲಿಂದ ಈ ಪಂಚ್ ಹೀಗೆ ಹೋಗ್ಬೇಕು. ಇದು ಹೋಗ್ಬೇಕಾದ್ರೆ ರೈಟ್ ಗಾರ್ಡ್ ಇದೆಯಲ್ಲ ಅದಲ್ಲೇ ಇರಬೇಕು, ಅದಕ್ಕೇನು ಕೆಲಸ ಇರುತ್ತೆ. ಸೊ ಅದಲ್ಲೇ ಇರಬೇಕು. ಎಲ್ಲರದ್ದು ಗಾರ್ಡ್ ಏನಾಗುತ್ತೆ, ಒಂದು ಇಲ್ಲಿ ಬರುತ್ತೆ, ಇಲ್ಲಾಂದರೆ ಹಿಂಗೆ ಬರುತ್ತೆ, ಈ ಥರ ಹೋಗುತ್ತೆ ಪಂಚ್. ಆಲ್ಮೋಸ್ಟ್ ಈಗ ನಮ್ಮ ಅಕಾಡೆಮಿ ಹೀಗೆ ಹೋಗುತ್ತೆ, ಸುಮಾರು ಜನರು ಈ ಕಡೆ ಬಂದುಬಿಡುತ್ತೆ. ಓಕೆ ಇವಾಗ ಯಾಕೆ ನಮ್ಮ ಅಕಾಡೆಮಿ ಎಲ್ಲ ಗಾರ್ಷಿ ಗೊತ್ತಾ, ಗಾರ್ಷ್ ಮಾಡಬೇಕಾದ್ರೆ ಈಗ ಇಡಬಾರ್ದು, ಎತ್ತಿ ಇಡಬಾರ್ದು, ಇಲ್ಲಿಂದ ಸ್ಲೈಡ್ ಟ್ರ್ಯಾಕ್ ಟೋಸಲ್ಲಿ ಇರಬೇಕು, ಟೋಸಲ್ಲಿ ಇರಬೇಕು, ಇಲ್ಲಿಂದ ಸ್ಲೈಡ್ ಟ್ರ್ಯಾಕ್. ಓಕೆ ಸ್ಲೈಡ್ ಟ್ರ್ಯಾಕ್ ಕಮಾನ್. ಲೆಫ್ಟ್ ಪಂಚ್ ಹೊಡೆದು ನಿಲ್ಲಿಸಿ, ಲೆಫ್ಟ್ ಪಂಚ್ ಹೊಡೆದು ನಿಲ್ಲಿಸಿ, ಲೆಫ್ಟ್ ಅಡ್ಕೊಳ್ತಿಲ್ಲ. ಓಕೆ ಜಸ್ಟ್ ಸ್ಲೈಡ್. ಓಕೆ ಸ್ಲೈಡ್ ಬ್ಯಾಕ್, ಬ್ಯಾಕ್ ರೈಟ್ ಗಾರ್ಡ್ ಪೊಸಿಷನ್, ಲೆಫ್ಟ್. ಹಾಂ ಗುಡ್. ನಿಂದು ಓಕೆ, ನಿಂದು ಓಕೆ, ಯಾವ ಗುಡ್, ಯಾವ ಗುಡ್. ಓಕೆ ಚಿನ್ ಡೌನ್ ಮಾಡಿ, ಎಷ್ಟಿಗಿದೆ ಚಿನ್ ಡೌನ್ ಮಾಡಿದೆ, ಫೋಕಸ್ ಆನ್ ಸ್ಟ್ರೈಟ್. ಓಕೆ ಚಿನ್ ಅಪ್ ಮಾಡಿ, ಚಿನ್ ಅಪ್ ಮಾಡಿ. ಹಾಂ ಚಿನ್ ಅಪ್. ಇದು ಪಂಚ್ ಪೊಸಿಷನ್. ಪಂಚ್ ಈಗ ಹೊಡಿಬೇಕು, ಈಗ ಲ್ಯಾಂಡ್ ಆಗಬೇಕು, ಈ ಥರ. ಓಕೆ ಪಂಚ್ ಈಗ ಲ್ಯಾಂಡ್ ಆಗಬೇಕು. ಓಕೆ ನಿಮ್ಮ ನಕ್ಕ ಲ್ಯಾಂಡ್ ಆಗಬೇಕು, ಮುಂದೆ ಮುಂದೆ ಇಲ್ಲಿ ಮುಂದೆ ಓಡಾಡಾಗ್ತದೆ ಹಾಕ್ಬೇಕು. ಓಕೆ ಸೊ ಚಿನ್ನ ಶೋಲ್ಡರ್ ರೈಸ್ ಆಗಿರಬೇಕು, ಈ ಸ್ಪಾಟ್ ರೈಸ್ ಆಗಿರಬೇಕು, ಇಲ್ಲಿಂದ ಇದೆ. ಓಕೆ ಬಾಡಿ ಎಲ್ಲ ಟೋಸಲ್ಲಿ ಇರಬೇಕು. ಈಗ ನೀವು ಪಂಚ್ ಮಾಡಬೇಕಾದ್ರೆ ರೈಟ್ ಲೆಗ್ ಡೌನ್ ಇರುತ್ತೆ, ಲೆಫ್ಟ್ ಲೆಗ್ ಟೋಸಲ್ಲಿ ಇರುತ್ತೆ. ಓಕೆ ದಿಸ್ ಇಸ್ ದ ಬ್ಯಾಲೆನ್ಸ್. ಓಕೆ ಎಲ್ಲರಿಗೂ ಈ ಟೋಸ್ ಅನ್ನೋದು ತುಂಬ ಹಿಂಸೆ ಆಗಿಬಿಡುತ್ತೆ. ಏನು ಟೋಸಲ್ಲಿ ಇರಬೇಕು, ಟೋಸಲ್ಲಿ ಇರಬೇಕು, ತುಂಬ ಕಷ್ಟ ಆಗುತ್ತೆ. ಸೊ ಇದು ಬ್ಯಾಲೆನ್ಸ್. ಲೆಫ್ಟ್ ಹೊಡಿಬೇಕಾದ್ರೆ ಲೆಫ್ಟ್, ಓಕೆ ಫುಲ್ ಈ ಥರ ಥ್ರೋ ಮಾಡಿದ್ರೆ ಕೈಗೆ ಹೋಗಬೇಕು. ಇದು ಜಸ್ಟ್ ನಿಮ್ಮ ಸ್ಪಾಟ್, ಜಸ್ಟ್ ಔಟ್ಪುಟ್ ಪೊಸಿಷನ್ ಇದು. ಓಕೆ ಗ್ಲೌಸ್ ಏನಿರುತ್ತೆ ಔಟ್ಪುಟ್ ಪೊಸಿಷನ್ ಇದು. ನಿಮ್ಮ ಜನ್ರೇಷನ್ ಹಿಂಗಿಂದ ಆಗಬೇಕು ಶೋಲ್ಡ್ರಿಂದ. ಈ ವಿಂಗ್ಸ್ ಇದೆಲ್ಲ ನೀವು ಪಂಚ್ ಹೊಡ್ಬೇಕಾದ್ರೆ ನಿಮಗೆ ಇದೆಲ್ಲ ಕಟಾಟ ಮಾಡುತ್ತೆ. ಓಕೆ ನಿಮಗೆ ಫೀಲ್ ಆಗುತ್ತೆ ಫ್ರೆಶಸ್ಗೆಲ್ಲ, ಇಲ್ಲೊಂಥರ ಟಕ್ ಅಂದ್ಬಿಡುತ್ತೆ. ಒಂದೊಂದು ಸರ್ತಿ ಎಲ್ಲ ನಿಮಗೆ ಪೈನ್ ಆಗುತ್ತೆ, ಬಟ್ ದಟ್ಸ್ ಗುಡ್. ಓಕೆ ಪೈನ್, ಗುಡ್ ಪೈನ್. ಓಕೆ ಸೊ ಆನ್ ದ ಕೋಶನ್, ಆನ್ ದ ಕೋಶನ್, ಗಾರ್ಡ್ ಅಪ್ ಅಪ್ ಹೊಡೆದು ಬ್ಯಾಕ್ ಬನ್ನಿ, ಅಪ್ ಅಪ್ ಆಕೃತಿ ಟೋಸ್. ಓಕೆ ಅಪ್ 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 ಅಪ್. ಓಕೆ ಆಲ್ಮೋಸ್ಟ್ 80% ಗುಡ್. ಸೊ ನಮ್ಮ ಫ್ರೆಶಸ್ ಕೂಡ ಎಷ್ಟು ಬೇಕಾಗಿದೆ. ವೆರಿ ಗುಡ್, ವೆರಿ ಗುಡ್. ಓಕೆ ಲೆವೆಲ್ ಆಗಿರಬೇಕು, ಹಿಪ್ ಟರ್ನ್ ಆಗಿರಬೇಕು, ಹಿಪ್ ಟರ್ನ್ ಆಗಿ ರೀಚ್ ಆಗಬೇಕು. ಓಕೆ ಅಲ್ಲೇ ಇರಬಾರ್ದು, ಇನ್ನೂ ಸುಮ್ಮನೆ